ನಮಸ್ಕಾರ. ಒಂದು ಗಂಟೆಯ ಪ್ರಮುಖ ಸುದ್ದಿ. ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ದೇವರಾಜೇಗೌಡ ಬಳಿ ಇರುವಂತಹ ಆಡಿಯೋ ಪೊಲೀಸರಿಗೆ ಬೇಕಾಗಿದೆ. ಆಡಿಯೋ ಹೊರಬಿದ್ರೆ ಸರ್ಕಾರ ಬೀಳತ್ತೆ ಅನ್ನೋ ಭಯ. ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ. ದೇವರಾಜೇಗೌಡ ಬಳಿ ಇರುವಂತಹ ಆಡಿಯೋ ಏನಿದೆ ಅದು ಪೊಲೀಸರಿಗೆ ಬೇಕಾಗಿದೆ. ಆ ಆಡಿಯೋ ಹೊರಬಿದ್ರೆ ಸರ್ಕಾರ ಬೀಳತ್ತೆ ಅನ್ನೋ ಭಯ. ದೇವರಾಜೇಗೌಡ ಬಂಧನಕ್ಕೆ ಕುಮಾರಸ್ವಾಮಿ ಕೆಂಡ ಕಾರಿದ್ದಾರೆ. ದೇವರಾಜೇಗೌಡನನ್ನ ಬಂಧಿಸಿ ಪೆನ್ಡ್ರೈವ್ ಬಗ್ಗೆ ವಿಚಾರಣೆಯು, ಲೈಂಗಿಕ ದೌರ್ಜನ್ಯದ ಬಗ್ಗೆ ವಿಚಾರಣೆ ಮಾಡ್ತಾ ಇದ್ದೀರೋ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಫ್ಐಆರ್ ಆಗಿ 1 ತಿಂಗಳ ನಂತರ ಬಂಧಿಸಿದ್ದಾರೆ. ಹಾಸನ ಎಸ್ಪಿ ಎಸ್ಐಟಿಗೆ ಕುಮಾರಸ್ವಾಮಿ ಮಾಡಿರುವಂತ ಪ್ರಶ್ನೆ. ಎಫ್ಐಆರ್ ಆಗಿ 1 ತಿಂಗಳ ನಂತರ ಬಂಧಿಸಿದ್ದಾರೆ. ದೇವರಾಜೇಗೌಡ ಬಳಿ ಇರುವಂತಹ ಆಡಿಯೋ ಪೊಲೀಸರಿಗೆ ಬೇಕಾಗಿದೆ. ಆಡಿಯೋ ಹೊರಬಿದ್ರೆ ಸರ್ಕಾರ ಬೀಳುತ್ತೆ ಅನ್ನೋ ಭಯ ಅಂತ ಮತ್ತೊಂದು ಬಾಂಬ್ ಸಿಡಿಸಿದ್ದಾರೆ ಕುಮಾರಸ್ವಾಮಿ. ಬಿಜೆಪಿ ನಾಯಕ ಯಾರ ಲಾಯರು ದೇವರಾಜೇಗೌಡನ ಅರೆಸ್ಟ್ ಮಾಡಿದ್ರಲ್ಲ, ಇವತ್ತು ನಾನು ಹಾಸನದ ಎಸ್ ಪಿಯನ್ನು ಕೇಳಲಿಕ್ಕೆ ಬಯಸ್ತೀನಿ. ಕಳೆದ 3-4 ದಿನಗಳಿಂದ ಆ ವ್ಯಕ್ತಿಯಿಂದ ಏನು ಉತ್ತರವನ್ನು ಬಯಸ್ತಾ ಇದ್ದೀರಿ? ಪೆನ್ ಡ್ರೈವಿನ ವಿಷಯದಲ್ಲಿ ನೀವು ಚರ್ಚೆ ಮಾಡಿದ್ದೀರೋ, ಇಲ್ಲ ಆ ವ್ಯಕ್ತಿಯ ಅದ್ಯಾವುದೋ ಅತ್ಯಾಚಾರ ಅಂತ ಹೇಳಿದ್ರಲ್ಲ ಅದರ ಬಗ್ಗೆ ತನಿಖೆ ನಡೆಸ್ತಾ ಇದ್ದೀರೋ, ಇಲ್ಲ ವ್ಯಕ್ತಿ ಕೆಲವು ತುಣುಕುಗಳನ್ನು ಬಿಟ್ಟರಲ್ಲ, ಆಡಿಯೋವನ್ನು ಎಲ್ಲಿಟ್ಟಿದೆಯಾ ಕೊಡುವಂಥ ಒತ್ತಾಯ ಆಗ್ತಾ ಇದ್ದೀರೋ? ಆ ಎಸ್ ಪಿ ಹೇಳಬೇಕು, SIT ಅವರು ಹೇಳಬೇಕು. ಇವತ್ತು ಆ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿರ್ತಕ್ಕಂಥದ್ದು ಸುಳ್ಳು ಅತ್ಯಾಚಾರದ ಆರೋಪವನ್ನು ಮಾಡಿ ಇವತ್ತೇನು ಅರೆಸ್ಟ್ ಮಾಡ್ಕೊಂಡಿದ್ದಾರೆ. ನನ್ನ ಅಭಿಪ್ರಾಯದಲ್ಲಿ ನನಗಿರ್ತಕ್ಕಂಥ ಮಾಹಿತಿ, ಅವ್ರು ಹೇಳೋದಲ್ಲ ಮಾಹಿತಿ, 1 ತಿಂಗಳ ಹಿಂದೆ ಇವತ್ತು FIR ಹಾಕಿರೋದು. ಆ ಹೆಣ್ಣುಮಗಳು ಕೊಟ್ಟಂಥ FIR. ಈ ವ್ಯಕ್ತಿನೂ ಸಹ ಅದರ 3 ದಿವಸದ ಮುಂಚೆ ಒಂದು FIR ಹನಿ ಟ್ರ್ಯಾಪ್ ಅಂತಕ್ಕಂಥ ಅವ್ರು ಹಾಕಿದ್ದಾರೆ. 1 ತಿಂಗಳ ನಂತರ ಏಕಾಏಕಿ ಈ ರೀತಿಯ ಅತ್ಯಾಚಾರದ ಆಪಾದನೆಯನ್ನು ಹೊರಿಸಿ ಅದೇನೋ ಆರ್ಟಿಕಲ್ 364 365 ಹಾಕೋರಲ್ಲ. ಈಗ ಯಾತಕ್ಕೆ ಹಾಕಿದ್ರಿ? ಹಾಕ್ಬಿಟ್ಟು 2 ದಿವಸದಲ್ಲಿ ಅರೆಸ್ಟ್ ಯಾಕೆ ಮಾಡಿದ್ರಿ? ಇವತ್ತು ಅರೆಸ್ಟ್ ಮಾಡಿದಂಥ ವ್ಯಕ್ತಿಯಿಂದ ಏನು ಮಾಹಿತಿ ತಗೋತಾ ಇದ್ದೀರಿ? ಏನು ಕೇಳ್ತಾ ಇದ್ದೀರಿ? ನಿಮಗಿರ್ತಕ್ಕಂಥದ್ದು ಆಡಿಯೋ ತುಣುಕುಗಳು ಬೇಕೀಗ ನಿಮಗೆ. ಅವರಲ್ಲಿರ್ತಕ್ಕಂಥ ಮಾಹಿತಿಗಳು ದೊರಕಿದ್ರೆ ಸರ್ಕಾರ ಎಲ್ಲಿ ಹೋಗುತ್ತೋ ಅಂತ ಹೆದರಿದವರು ನೀವು. ಈ ಸರ್ಕಾರ ಇದನ್ನು ದುರುಪಯೋಗ ಪಡಿಸ್ಕೊಳ್ತಕ್ಕಂಥದ್ದು ಅವರ ಅಧಿಕಾರವನ್ನು ನಿರಂತರವಾಗಿ ನಡೆಸ್ಕೊಂಡಿದ್ದಾರೆ. ಬಿಜೆಪಿ ಕಾಂಗ್ರೆಸ್ HDK ಮಧ್ಯೆ ತಿಮಿಂಗಿಲ ತಿಕ್ಕಾಟ ನಡೀತಾ ಇದೆ. ತಿಮಿಂಗಿಲ ಯಾರು ಅಂತ ಪರಮೇಶ್ವರ್ಗೆ ಗೊತ್ತಿದೆ. ರಾಜ್ಯ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಕುಮಾರಸ್ವಾಮಿ ಅವರು ಕೊಟ್ಟಿದ್ದಂತಹ ತಿಮಿಂಗಿಲ ಅನ್ನೋ ಸ್ಟೇಟ್ಮೆಂಟ್ಗೆ ಕಾಂಗ್ರೆಸ್ನಿಂದ ಬಹಳಷ್ಟು ಕೌಂಟರ್ ಅಟ್ಯಾಕ್ ಆಗಿತ್ತು. ಕುಮಾರಸ್ವಾಮಿಗೆ ತಿಮಿಂಗಿಲ ಯಾರು ಅನ್ನೋದು ಗೊತ್ತಿದ್ರೆ ಹೇಳಿ, ತನಿಖೆ ನಡೆಸ್ತೀವಿ ಅಂತ ಪರಮೇಶ್ವರ್ ಹೇಳಿದ್ರು. ಈಗ ಅದಕ್ಕೆ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ತಿಮಿಂಗಿಲ ಯಾರು ಅನ್ನೋದು ಪರಮೇಶ್ವರ್ಗೆ ಗೊತ್ತಿದೆ. ಪರಮೇಶ್ವರ್ ಪಕ್ಕದಲ್ಲೇ ತಿಮಿಂಗಿಲ ಇದೆ. ಪರಮೇಶ್ವರ್ಗೂ ತಿಮಿಂಗಿಲ ಯಾರು ಅನ್ನೋದು ಚೆನ್ನಾಗೇ ತಿಳಿದಿದೆ. ತನಿಖೆ ಸರಿಯಾಗಿ ನಡೆದ್ರೆ ತಿಮಿಂಗಿಲ 10 ನಿಮಿಷದಲ್ಲಿ ಸಿಗುತ್ತೆ. ಇಷ್ಟು ದಿನ ಆಗಿದೆ, ಸರಿಯಾಗಿ ತನಿಖೆ ನಡೀತಾ ಇಲ್ಲ. ದೊಡ್ಡ ತಿಮಿಂಗಿಲ 1 ವಾರದಲ್ಲಿ ಸಿಗುತ್ತೆ ಅಂದವರು ಯಾರು? ಮಂಡ್ಯ ಶಾಸಕ ದೊಡ್ಡ ತಿಮಿಂಗಿಲ 1 ವಾರದಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಪ್ರಾಮಾಣಿಕವಾಗಿ ತನಿಖೆ ನಡೀತಾ ಇದೆಯಾ? ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ. ಯಾವುದೇ ರಾಜಕೀಯಕ್ಕೆ ಒಳಗಾಗದೆ ತನಿಖೆ ಮಾಡಬೇಕು ಅಂತ ಒತ್ತಾಯಿಸಿದ್ದಾರೆ. ಪಕ್ಕದಲ್ಲೇ ಕೂರಿಸ್ಕೊಂಡವ್ರಲ್ಲ, ಅವ್ರ ಪಕ್ಕದಲ್ಲೇ ಕೂರಿಸ್ಕೊಂಡು ನನಗಿಂತ ಹೆಚ್ಚಾಗಿ ಅವರಿಗೆ ಗೊತ್ತಿದೆ ತಿಮಿಂಗಿಲ ಯಾರು ಅಂತೇಳಿ. ಗೊತ್ತಿದ್ದು ಹೇಳದೇ ಇರೋ ತಪ್ಪಲ್ಲವ ಅಂದರೆ ಇನ್ನೆಷ್ಟು ಸಲ ಹೇಳಬೇಕು? ತನಿಖೆಯನ್ನು ಸರಿಯಾಗಿ ನಡೆಸಿದರೆ ಆ ದೊಡ್ಡ ತಿಮಿಂಗಿಲ 10 ನಿಮಿಷದಲ್ಲಿ ಸಿಗುತ್ತೆ. ಈ ತನಿಖೆ ನಾನು ಇವರಿಗೆ ಪರಮೇಶ್ವರ್ ಅವ್ರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಪ್ರಾಮಾಣಿಕವಾದ ತನಿಖೆ ನಡೀತಾ ಇದೆಯಾ? ಇಷ್ಟು ದಿವಸ ಆಗಿದೆ, ತನಿಖೆನೇ ಪ್ರಾರಂಭ ಆಗಲಿಲ್ಲ. ನಾನು ಪರಮೇಶ್ವರಿಗೆ ಕೇಳಲಿಕ್ಕೆ ಬಯಸ್ತೀನಿ, ಇವತ್ತು ಯಾವುದೋ ಖಾಸಗಿ ಚಾನಲ್ ಮುಂದೆ ಹೋಗಿ ಇಂಟ್ರ್ಯೂ ಕೊಡಲಿಕ್ಕೆ ಧಾರಾಳವಾಗಿ ಹೋಗ್ತಾನೆ. ನಿಮ್ಗೆ ಹಿಡಿಯೋಕ್ಕಾಗಲಿಲ್ವ ಇನ್ನೂ SIT ಅಧಿಕಾರಿಗಳಿಗೆ, ಸರ್ಕಾರಕ್ಕೆ? ಆ ಮೂಲ ವ್ಯಕ್ತಿಯನ್ನು ಹಿಡಿದ್ರೆ ದೊಡ್ಡ ತಿಮಿಂಗಿಲ ಯಾರು ಅನ್ನೋದು ಅಲ್ಲಿ ಸಿಗುತ್ತೆ. ಈಗ ದೊಡ್ಡ ತಿಮಿಂಗಿಲ 1 ವಾರದಲ್ಲಿ ಸಿಗುತ್ತೆ ಅಂತಕ್ಕಂಥ ಹೇಳಿದ್ದಾರೆ ಯಾರು? ಮಂಡ್ಯದ ಶಾಸಕ ಅಲ್ವಾ? ಮಂಡ್ಯದ ಶಾಸಕ ಹೇಳಿದ್ದು ದೊಡ್ಡ ತಿಮಿಂಗಿಲ ಇನ್ನೊಂದು ವಾರದಲ್ಲಿ ನಾವು ಹಿಡಿತೀವಿ ಅಂತಕ್ಕಂಥ ಹೇಳಿದ್ದಾರೆ. ಅಂದರೆ SITಯ ತನಿಖಾ ವರದಿಗಳು ಪರಮೇಶ್ವರ್ಗೆ ಹೋಗ್ತಾ ಇಲ್ಲ,
ಮಂಡ್ಯ ಶಾಸಕರಿಗೆ ಹೋಗ್ತಾ ಇದೆ. ಅವ್ರನ್ನ ಕೇಳಿದ್ರೆ ಹೇಳ್ಬೋದು ಅನ್ನೋದು ನನ್ನ ಅಭಿಪ್ರಾಯ. ಪಕ್ಕದಲ್ಲೇ ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇವತ್ತಿಗೆ 20 ದಿನ. ಸಂಸದ ಪ್ರಜ್ವಲ್ ನನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ ಅಂತ ಮೈಸೂರಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ನೀಡಿದ್ದಾರೆ. ಕರ್ನಾಟಕದಲ್ಲಿದ್ದಾಗಲೂ ನನ್ನ ಸಂಪರ್ಕದಲ್ಲಿ ಇರಲಿಲ್ಲ, ವಿದೇಶದಲ್ಲಿದ್ದಾಗ ನನ್ನ ಸಂಪರ್ಕಕ್ಕೆ ಬರೋದಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಪ್ರಜ್ವಲ್ ರೇವಣ್ಣ ನನ್ನ ಸಂಪರ್ಕದಲ್ಲಿ ಇಲ್ಲ ಅಂತ ಎಚ್ಡಿಕೆ ಹೇಳಿಕೆ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿ ಇವತ್ತಿಗೆ 20 ದಿನ ಕಳೆದಿದೆ. ಕುಟುಂಬದವರ ಯಾರ ಸಂಪರ್ಕದಲ್ಲೂ ಪ್ರಜ್ವಲ್ ಇಲ್ವಾ? ಹಾಗಾದ್ರೆ ಇದರ ಬಗ್ಗೆ ಕುಮಾರಸ್ವಾಮಿ ಉತ್ತರ ಕೊಟ್ಟಿದ್ದಾರೆ. ನನ್ನ ಜೊತೆ ಸಂಪರ್ಕದಲ್ಲಿ ಇಲ್ಲ ಅಂತ. ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲಪ್ಪ. ಅವ್ರು ಇಲ್ಲಿದ್ದಾಗಲೇ MP ಇದ್ದಾಗಲೇ ನಮ್ಮ ಪಕ್ಷ ಚಟುವಟಿಕೆಯಲ್ಲಿದ್ದಾಗಲೇ ನನ್ನ ಜೊತೆನಲ್ಲೇನು ಸಂಪರ್ಕದಲ್ಲಿ ಇಲ್ಲ. ಈಗ ವಿದೇಶಕ್ಕೆ ಹೋಗಿ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರಾ? ಇಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ಇವೆಲ್ಲ ಯಾವುದೋ ಏನೋ ವಿಷಯಗಳು ಏನೋ ಬಂದಿದಾವಲ್ಲ, ಈಗ ಇದು ಬರೋದಕ್ಕಿಂತ ಮುಂಚೆನೇ ನನಗೆ ಎಂದೂ ಸಿಗ್ತಿರಲಿಲ್ಲ. ಇನ್ನು ಅಲ್ಲಿ ನಾನು ಹುಡ್ಕೊಂಡು ಹೋಗಲ್ಲ, ಇಲ್ಲೇ ಸಿಗದೆ ಇದ್ದ ನನಗೆ ಕೇಳಿದ್ರೆ ಈಗ ಇಲ್ಲಿದ್ದಾಗಲೇ ನಮ್ಮ ಸಂಪರ್ಕದಲ್ಲಿ ಇರಲಿಲ್ಲಪ್ಪ. ಅವ್ರು ಇಲ್ಲಿದ್ದಾಗಲೇ MP ಇದ್ದಾಗಲೇ ನಮ್ಮ ಪಕ್ಷ ಚಟುವಟಿಕೆಯಲ್ಲಿದ್ದಾಗಲೇ ನನ್ನ ಜೊತೆನಲ್ಲೇನು ಸಂಪರ್ಕದಲ್ಲಿ ಇಲ್ಲ. ಈಗ ವಿದೇಶಕ್ಕೆ ಹೋಗಿ ನನ್ನ ಜೊತೆ ಸಂಪರ್ಕಕ್ಕೆ ಬರ್ತಾರಾ? ಇಲ್ಲಿ ಕರ್ನಾಟಕದಲ್ಲಿದ್ದಾಗಲೇ ಇವೆಲ್ಲ ಯಾವುದೋ ಏನೋ ವಿಷಯಗಳು ಏನೋ ಬಂದಿದಾವಲ್ಲ, ಈಗ ಇದು ಬರೋದಕ್ಕಿಂತ ಮುಂಚೆನೇ ನನಗೆ ಎಂದೂ ಸಿಗ್ತಿರಲಿಲ್ಲ. ಇನ್ನು ಅಲ್ಲಿ ನಾನು ಹುಡ್ಕೊಂಡು ಹೋಗಲ್ಲ, ಇಲ್ಲೇ ಸಿಗದೆ ಇದ್ದ ನನಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.